ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಲವಾರು ಸಂಚಿಕೆಗಳಲ್ಲಿ ಅಕ್ಷಯ ವೃಕ್ಷದ ಬಗ್ಗೆ ನಾವು ವೀಕ್ಷಕರಿಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೀವಿ. ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ನಾವು ನೋಡುವಾಗ ಮದ್ವೆ ವಿಚಾರವಾಗಿ ಪದೇ ಪದೇ ಪ್ರಶ್ನೆಗಳು ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಮದ್ವೆ ವಿಳಂಬ ಆಗ್ತಾ ಇದೆ, ನೋಡಕ್ ಚೆನ್ನಾಗಿದ್ದಾರೆ, ಒಳ್ಳೆ ಕೆಲ್ಸದಲ್ಲಿದ್ದಾರೆ, ಸ್ವಂತ ಮನೆ ಇದೆ, ಆದ್ರೂ ಕೂಡ ಮದ್ವೆ ಫಿಕ್ಸ್ ಆಗ್ತಾ ಇರೋದಿಲ್ಲ. ಇದೇನು ಕರ್ಮನೋ ಅವ್ರು ಮಾಡಿರೋ ಪಾಪನೋ ಗೊತ್ತಿಲ್ಲ, ಪರಿಹಾರಗಳು ಮಾಡ್ಕೊಂಡಿರ್ತಾರೆ, ದೇವಸ್ಥಾನಗಳು ಕೂತಿರ್ತಾರೆ. ಆದ್ರೆ ಈ ಅಕ್ಷಯ ವೃಕ್ಷ ಮನೇಲಿ ಇರೋದ್ರಿಂದ ಶೀಘ್ರವಾಗಿ ಮದ್ವೆ ಫಿಕ್ಸ್ ಆಗಬಹುದಾ? ಇನ್ನು ಮದ್ವೆ ಆಗದೆ ಇರುವಂತ ವಧು ಆಗಿರ್ಬೋದು, ವರ ಆಗಿರ್ಬೋದು, ಅವ್ರಿಗೆ ಅಕ್ಷಯ ವೃಕ್ಷ ಹೇಗೆ ಸಹಾಯ ಮಾಡುತ್ತೆ ಗುರುಗಳೇ? ಇದ್ರ ಬಗ್ಗೆ ವೀಕ್ಷಕರು ತಿಳಿಸ್ಕೊಡಿ. ವಿಶ್ವಸ್ಮೈ ನಮಃ. ಬಂಧುಗಳೇ, ಗೊತ್ತಿಲ್ಲ ನನಗೆ ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ. ಇನ್ನು ನಾನು ಯಾವಾಗಲೂ ಅವ್ರಿಗಾಗಿದೆ ಇವ್ರಿಗಾಗಿದೆ ಉದಾಹರಣೆಗಳನ್ನು ಕೊಟ್ಟು ಮಾಡೋದು ಎಲ್ಲೋ ಒಂದು ಕಡೆ ಒಂದೊಂದು ಬಾರ್ ನನಗನ್ಸುತ್ತೆ ಅದಕ್ಕೆ ಪ್ರಸಂಗತನವೇನು ಅಂತ ಒಂದ್ಸಲ ಅನಿಸುತ್ತೆ. ಯಾಕೋ ಇಲ್ಲಿ ನಾನು ಮೊದಲೇ ಮೆನ್ಷನ್ ಮಾಡಿದೆ ಏನಿದೆ ಅಂತಂದ್ರೆ, ಇಲ್ಲಿ ಪಾರ್ವತಿ ಪರಮೇಶ್ವರರು ಎಲ್ಲಾದ್ರೂ ಕೂಡ ನೋಡಿ ಈ ಸ್ವಯಂವರ ಅಂತ ಮಾಡ್ತಿರ್ತಾರೆ. ಸ್ವಯಂವರ ಪಾರ್ವತಿ ಪರಮೇಶ್ವರರ ಯಾಗ ಅಂತ ಏನೋ ಮಾಡ್ತಿರ್ತಾರೆ. ಅಂದ್ರೆ ಶಿವ ಎಲ್ಲಿರ್ತಾನೋ ಅಲ್ಲಿ ಕಲ್ಯಾಣ ಅಂತ, ಶಿವ ಎಲ್ಲಿರ್ತಾನೋ ಅಲ್ಲಿ ಮಂಗಳ ಅಂತ, ಶಿವ ಎಲ್ಲಿರ್ತಾನೋ ಅಲ್ಲಿ ವಿವಾಹ ಅಂತ. ಈ ಅಕ್ಷಯ ವೃಕ್ಷ ಏನು ಇದೆಯೋ ಬರೆದಿಟ್ಕೋಬೇಕು. ಪ್ರಾರಬ್ಧವೇ, ನಿಮ್ಮ ಪ್ರಾರಬ್ಧ ಕರ್ಮವೇ ಅಲ್ಲಿಗೆ ಮುಗಿಯಿತು. ಇಲ್ಲಿಗೆ ಇದು ನಿಮ್ಮ ಮನೆಗೆ ಬಂದಿದೆ ಅಂತಂದ್ರೆ ಇಲ್ಲಿಗೆ ಕಷ್ಟಗಳು ಕೊನೆ. ಇಲ್ಲಿಗೆ ಮುಂದಿನ ಆಚೆಗೆ ನೀವು ನಿಮ್ಮ ಅಭಿವೃದ್ಧಿಯ ಬಳುವಳಿಯಲ್ಲಿ ಮದುವೆ ಮಾಡಿಕೊಳ್ಳಲಿಕ್ಕೆ ಆ ಒಂದು ಉಮಾಮಹೇಶ್ವರರ ಬೀಜಾಕ್ಷರಗಳು ವಿತ್ತು, ಅದೇ ಉಮಾಮಹೇಶ್ವರರಿಗೆ ಸಂಬಂಧಪಟ್ಟ ಮೂಲಿಕೆಗಳು, ಮತ್ತೆ ಆ ಉಮಾಮಹೇಶ್ವರ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು. ಮೊದಲೇ ನಾನು ಹೇಳಿದ್ದೇನೆ, ಪ್ರತಿ ಎಪಿಸೋಡಲ್ಲೂ ಕೂಡ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಮಾರ್ಕೆಟಿಂಗ್ ಅಂತ ಅನ್ಕೊಂತೀರಿ. ಅದು ನಂಗೆ ಒಂದು ಸ್ವಲ್ಪ ಪೇನ್ ಆಗುವಂಥದ್ದು. ಒಟ್ಟಾರೆ ತರಿಸ್ಕೊಂಡು ನಾನು ಹೇಳ್ತಿದ್ದೀನಿ. ಮೊನ್ನೆ ಇನ್ನೊಂದು ದೊಡ್ಡ ತಲೆನೋವು ಏನಂದ್ರೆ, ಮನೆ ಯಾರೋ ಕರೆ ಮಾಡಿ ಇದನ್ನ ಇಷ್ಟು ಅಷ್ಟು, ಆಮೇಲೆ ಗುರುಗುಡಿ ಇದು ಕೊಡಿ, ಅಕೌಂಟ್ ಕೊಡಿ, ಎಷ್ಟು ಜನ ತಗೊಂಡಿದ್ದಾರೆ ನಾನು ಚೆಕ್ ಮಾಡಿ. ದಯವಿಟ್ಟು ಈ ತರಳೆ ಕೆಲಸಗಳು ಯಾರೂ ಮಾಡಬೇಡಿ. ಮೊದಲೇ ನಾನು ಹೇಳ್ತಿರ್ತೀನಿ, ನಿಮಗೆ ಅನುಕೂಲ ಆಗುತ್ತೆ, ಇಷ್ಟವಾಗುತ್ತೆ ಅಂದ್ರೆ ಮಾತ್ರ ಮನೆ ತನಕ ವೆಲ್ಕಮ್ ಮಾಡಿ. ನಿಮ್ಮ ಇನ್ಕಮ್ ಮತ್ತಷ್ಟು ಆಗಲೇಬೇಕು ಅಂದ್ರೆ ಇದನ್ನು ವೆಲ್ಕಮ್ ಮಾಡಿ. ಇಲ್ಲಾಂದ್ರೆ ಸುಮ್ಮನಿದ್ದು ಬಿಡಿ, ಏನು ಮಾಡಕ್ಕೆ ಹೋಗ್ಬೇಡಿ. ಯಾವುದೇ ತರಹದ್ದು ಕೂಡ ನಾನು ಇದನ್ನ ನನಗೆ ಗೊತ್ತಿರೋರಿಗೆ ಫ್ರೀಯಾಗಿ ಕೊಡ್ತೀನಿ, ಇನ್ನೊಂದಷ್ಟು ಜನಕ್ಕೆ ಫ್ರೀಯಾಗಿ ಕೊಡ್ತೀನಿ. ಆದರೆ ಯಾವಾಗ ಇದಕ್ಕೆ ನೀವು ಫ್ರೀ ಅಂತ ಕೊಡ್ತೀರೋ ವ್ಯಾಲ್ಯೂ ಕಳ್ಕೊಳ್ತೀರಿ. ನಾನು ಎಲ್ಲಿ ತನಕ ಕೊಡ್ಬೋದು? ಒಂದಷ್ಟು ಕೊಡ್ಬೋದು. ಆಮೇಲೆ ಇದಕ್ಕೆ ಆಗ್ತಕ್ಕಂತಹ ಪರಿಕರಗಳಿದಾವಲ್ಲ, ಪಾಪ ಅವನು ಯಾರು ಆಚಾರ್ಯ ಇದನ್ನು ಮಾಡ್ತಾರಲ್ಲ, ಆ್ಯಡ್ಸಾಪ್, ಆತ ಭಗವಂತನನ್ನೇ ಮನಸ್ಸಲ್ಲಿ ತಿಳ್ಕೊಂಡು ಕೆತ್ತಬೇಕು. ಭಗವಂತ ಮೊದಲು ಇವನೇ ಆಗಿರ್ತಾನ. ಇಲ್ಲೊಂದು ಮಾತಿದೆ, ಭಗವಂತನ ನೋಡ್ಬೇಕಾದ್ರೆ ನಾವು ದೇವರನ್ನ ನೋಡ್ಬೇಕಾದ್ರೆ ಮೊದಲು ನಾವು ದೇವರಾಗ್ಬೇಕಂತೆ. ಅಂತಹ ವಿಶ್ವಕರ್ಮನ ಸೃಷ್ಟಿ ಇವು ಏನು ಇದಾವೋ ಇವೆಲ್ಲ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಇದನ್ನ ಮಾಡಿರ್ತಾನೆ. ಸೂರ್ಯ ಪಂಚಾಯತನ ಮನೇಲಿ ಇಟ್ಕೊಳ್ಬೇಕು ಅಂತಂದ್ರೆ ಆ ವಿಗ್ರಹಗಳಿಂದ ಇದರಲ್ಲಿ ಇದ್ದು ಅಭ್ಯುದಯ ಕಾಣಲು ಇದೆಲ್ಲ ಒಂದ್ ಕಡೆ ಮಾರ್ಕೆಟಲ್ಲಿ ಸಿಗೋ ವಸ್ತು ಅಲ್ಲ, ಮ್ಯಾನ್ ಮೇಡ್. ನಾವುಗಳೇ ಆ ಸಂಕಲ್ಪವನ್ನು ಹೊತ್ತು ಆಮೇಲೆ ಎಲ್ಲಾದ್ರೂ ತಾಳೆಗಳಲ್ಲಿ ಇರ್ಬೇಕಿದು ಅಂತ ವಿಶೇಷತೆಯಿಂದ ಮಾಡಿರ್ತಕ್ಕಂಥದ್ದು. ಅವರು ಏನ್ ಅಪೇಕ್ಷೆ ಪಡ್ತಾರೆ? ಮದುವೆ ಆಗಿಯೇ ತೀರುವಂಥದ್ದು, ಎರಡು ಮಾತಿಲ್ಲ. ನೀನು ಡೈಲಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಕೃತಜ್ಞತೆ ಹೇಳು, ನನ್ನನ್ನ ಈ ಬದುಕಿನ ಇಲ್ಲಿ ತನಕ ಯಶಸ್ಸು ತಂದು ಕೊಟ್ಟಿದೀಯ, ಇನ್ನು ಮೇಲೂ ಕೂಡ ಅಭ್ಯುದಯ ಯಶಸ್ಸನ್ನ ಕಾಣಬೇಕು. ಅದ್ರಲ್ಲಿ ನಾವು ಸೋತಿರೋದು ಎಲ್ಲಿ ಅಂತಂದ್ರೆ ಮದುವೆ ವಿಳಂಬದ ವಿಚಾರದಲ್ಲಿ. ಅದಕ್ಕಾಗಿ ನನಗೆ ಮದುವೆ ಶೀಘ್ರವಾಗಿ ಆಗಬೇಕು ಅಂತ ಹೇಳಿ 2 ಹೂವು ಇಟ್ಟು ಧೂಪ ದೀಪ ಹಾಕಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀರಿ. ಯಾಗವೂ ಬೇಡ, ವ್ರತವೂ ಬೇಡ, ಪೂಜೆಯೂ ಬೇಡ, ಮತ್ತೊಂದಿನೊಂದೆಲ್ಲ ಪಕ್ಕಕ್ಕಿಟ್ಟು ಒಂದು ನಮಸ್ಕಾರ ಹೇಳ್ಕೊ. ಕೆಲವು ದಿನಗಳಲ್ಲಿ ಪರೀಕ್ಷೆ ಮಾಡು. ಎಂಗೇಜ್ಮೆಂಟ್ ಆರ್ ಮ್ಯಾರೇಜ್ ಖಚಿತ ಬರೆದಿಟ್ಕೊಳ್ಳಿ. ಇವರಿಬ್ಬರು ಕೂಡ ನಿಮ್ಮ ಮನೆಗೆ ಬಂದ ಹಾಗೆ, ಯಾರು ಪಾರ್ವತಿ ಪರಮೇಶ್ವರ್ ಇಬ್ಬರೇ ಬಂದು ನಿಮಗೆ ಮದುವೆ ಮಾಡಿಕೊಟ್ರು ಅಂತಾನೆ ನೀವು ತಿಳ್ಕೋಬೇಕು. ಖಂಡಿತ ಗುರುಗಳೇ, ಈ ಅಕ್ಷಯ ವೃಕ್ಷದ ಮಹತ್ವ ತಿಳಿಸ್ಕೊಟ್ರಿ. ಇನ್ನು ಶೀಘ್ರವಾಗಿ ವಿವಾಹ ಆಗ್ಬೇಕು ಅಂತಂದ್ರೆ ಇದು ಬಹಳನೇ ಮುಖ್ಯವಾಗಿರುವಂತ ಪಾತ್ರ ವಹಿಸುತ್ತೆ ಪ್ರತಿಯೊಬ್ಬರಿಗೂ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಅಕ್ಷಯ ವೃಕ್ಷದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಇಷ್ಟೆಲ್ಲ ಒಳ್ಳೇದ್ ಮಾಡುತ್ತೆ ಅಂತಂದ್ರೆ ಅಕ್ಷಯ ವೃಕ್ಷನ ಪಡ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗೆ ಕರೆ ಮಾಡಿದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋದಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.